ಇನ್ನು 15ನೇ ಹಣಕಾಸು ಯೋಜನೆಯಲ್ಲಿ 14 ಲಕ್ಷ ರೂಪಾಯಿ ಹಣ ದುರ್ಬಳಕೆಯ ಆರೋಪವೊಂದು ಕೇಳಿಬಂದಿದೆ. ಬೀದರ್ ತಾಲೂಕಿನ ಅಣದೂರು ಗ್ರಾಮ ಪಂಚಾಯತ್ ಪಿಡಿಒ ವಿರುದ್ಧ ಸದಸ್ಯರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕುಡಿಯುವ ನೀರು ನಿರ್ವಹಣೆಗೆ ಮೀಸಲಿಟ್ಟಿದ್ದ 14 ಲಕ್ಷ ರೂಪಾಯಿ ಹಣವನ್ನು ದುರ್ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಗ್ರಾಮ ಪಂಚಾಯತ್ ಸದಸ್ಯರ ಗಮನಕ್ಕೂ ತರದೆ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಿ ಹಣವನ್ನು ಗುಳುಂಬಾಡಿದ್ದಾರೆ. ಹಣ ದುರ್ಬಳಕೆ ಬಗ್ಗೆ ಕೇಳ್ತೀವಿ ಅಂತ 3 ತಿಂಗಳಿಂದ ಸಾಮಾನ್ಯ ಸಭೆನೇ ಮಾಡಿಲ್ಲ. ಕಳೆದ 1 ವರ್ಷದ ಹಿಂದೆ ನೀರಿನ ಟ್ಯಾಂಕ್ನಲ್ಲಿ ಓರ್ವ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಆ ನೀರಿನ ಟ್ಯಾಂಕನ್ನು ದುರಸ್ತಿ ಮಾಡಿಕೊಡಿ ಅಂತ ಕೇಳಿದರೆ ದುಡ್ಡಿಲ್ಲ ಅಂತಾರೆ. ದುಡ್ಡಿಲ್ಲ ಅಂದರೆ 14 ಲಕ್ಷ ರೂಪಾಯಿ ದುರ್ಬಳಕೆ ಮಾಡಿಕೊಳ್ಳೋಕ್ಕೆ ಎಲ್ಲಿಂದ ಬಂತು? ಶಾಸಕರು 2 ಬೋರ್ವೆಲ್ ಹಾಕಿಸ್ಕೊಟ್ಟಿದ್ದಾರೆ, 1 ಮೋಟರನ್ನು ಅಳವಡಿಸಿದ್ದಾರೆ. ಇದೇ ಬೋರ್ವೆಲ್ಲನ್ನು ನಾವು ಹಾಕಿಸಿದ್ದೇವೆ ಅಂತ ಫೋಟೋ ಹಚ್ಚಿ ಬಿಲ್ಲನ್ನು ತೆಗೆದುಕೊಂಡಿದ್ದಾರೆ. 2 ಲಕ್ಷ ರೂಪಾಯಿಯಂತೆ 8 ಕ್ರಿಯಾ ಯೋಜನೆ ತಯಾರಿಸಿ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ನಾನು ಲೇಡಿ ಪಿಡಿಒ ಇದ್ದೇನೆ, ನನ್ನ ತಂಟೆಗೆ ಬರಬೇಡಿ ಅಂತ ನಮ್ಮನ್ನು ಹೆದರಿಸ್ತಾರೆ ಅಂತ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲರೂ ಇವತ್ತು ಆರೋಪವನ್ನು ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯರೆಲ್ಲರೂ ಏನೇ ಅಭಿವೃದ್ಧಿ ಕೆಲಸಕ್ಕೆ ದುಡ್ಡು ಕೇಳಿದರೆ ದುಡ್ಡಿಲ್ಲ ಅಂತಾರೆ. ಗ್ರಾಮದ ಜನರಿಗೆ ನಮ್ಮಿಂದ ಕುಡಿಯೋಕೆ ನೀರು ಕೊಡಿಸಲು ಆಗುತ್ತಿಲ್ಲ. ಹಣ ದುರ್ಬಳಕೆ ಬಗ್ಗೆ ತನಿಖೆ ನಡೆಸಿ ತಪ್ಪಿಸ್ತ ಪಿಡಿಒರನ್ನು ಅಮಾನತು ಮಾಡಬೇಕು. ಇನ್ನು ದುರ್ಬಳಕೆ ಆಗಿರುವ ಲಕ್ಷಾಂತರ ರೂಪಾಯಿ ಹಣವನ್ನು ವಾಪಸ್ ಪಾವತಿಸಬೇಕು ಅಂತ ಗ್ರಾಮ ಪಂಚಾಯತ್ ಸದಸ್ಯರು ಒತ್ತಾಯಿಸಿದ್ದಾರೆ. ಗ್ರಾಮ ಪಂಚಾಯತಿ ಪಿಡಿಒ ಅಧಿಕಾರಿ ಅವರ ದರ್ಪ ಮತ್ತು ಅವರು ಹಿಟ್ಲರ್ತನ ಭಾಳ ಬೇಸತ್ತು. ಇವತ್ತು ನಾವೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಇಒ ಸಾಹೇಬ್ರ ಹತ್ರ ಭೇಟಿಯಾಗಿ ಅವರು ನಮ್ಮ ಪಂಚಾಯತ್ನಿಂದ ಒಂದೇ ಇದಕ್ಕೆ ಅಮಾನತ್ ಆಗಬೇಕು ಮತ್ತು ಅವ್ರು ಮಾಡ್ತಕ್ಕಂಥ ದುರ್ನಡತೆ ಮೇಲೆ ಇನ್ಕ್ವೈರಿ ಆಗಬೇಕು. ಅಲ್ಲ ಸರ್, ಈಗ ಗ್ರಾಮದ ಅವು 14 ಲಕ್ಷ ರೂಪಾಯಿ ದುರುಪಯೋಗ ಪಡಿಸ್ಕೊಟ್ರಂತ ನಾನು ಮಾಹಿತಿ ಹಾಕಿಲ್ಲ. ನಮ್ಮದು ಗೆಳೆಯ ಮಾಹಿತಿ ಹಾಕಿ ನನಗೆ ತಂದು ತೋರಿಸಿದ್ನು. ನೀನು ಗ್ರಾಮ ಪಂಚಾಯತ್ ಸದಸ್ಯ ಇದ್ದೀನಿ, ನಿಮ್ಮ ಮಾಜಿ ಅಧ್ಯಕ್ಷ ಇದ್ದೀನಿ, ನಿಂಗೆ ಗೊತ್ತಿಲ್ಲ ಇಷ್ಟು ರೊಕ್ಕ ಎಲ್ಲ ದುರುಪಯೋಗ ಮಾಡ್ತಾರೆ, ನೀ ಪಂಚಾಯತಿಗೆ ಬರಲಿ ಅಂತಂದು ಒಂದು ಕಾಪಿ ತಂದು ಕೊಟ್ರಿ ಸರ್ ನನ್ನ ಹತ್ರ. ಅದೆಲ್ಲ ನೋಡಿ ನಿಂದೊಂದು ಸಿಗ್ನೇಚರ್ ಮಾಡೋದು, ನಂದೊಂದು ಸಿಗ್ನೇಚರ್ ಮಾಡಿಕೊಟ್ರಿ. ಸಿಗ್ನೇಚರ್ ಮಾಡಿಕೊಡ್ತಿಕ್ಕೆ ಪಿಡಿಒ ಮೇಡಮ್ ಹೇಳ್ತಾರೆ, ಅವ್ರ ಅವ್ರ ಅಪ್ಪಗೆ ಹುಟ್ಟನ ಅವ ಬರಲಿ ಪಂಚಾಯತ್ಗೆ ಬತ್ತಲೆ ಮಾಡಿ ಹೊಡಿಸ್ತೀನಿ ಪೊಲೀಸರ ಕೈಲಿ, ಅವನ ಮೇಲೆ ಕೇಸ್ ಮಾಡ್ತೀನಿ, ನಾನು ಮಹಿಳಾ ಅಧಿಕಾರಿ ಇದ್ದೀನಿ, ಅವನಿಗೆ ಪಂಚಾಯತಿಯಿಂದ ಬತ್ತಲೆ ಮಾಡ್ಕೊತ ಹೊಡಿತೀನಿ, ಅವ್ರ ಅಪ್ಪಗೆ ಹುಟ್ಟಿಲ್ಲವ ಅಂತ ಅನ್ನತಕ್ಕಂಥ ದುರಂಕಾರದ ಮಾತಾಡಿದ್ರು. ಮೇಡಮ್ ಅವ್ರಿಗೆ ಹೋಗಿ ನಾ ಕೇಳ್ದೆ, ನಮ್ಮ ಅಪ್ಪಗೆ ಹುಟ್ಟಿಲ್ಲ ಅಂದ್ರೆ ನಾ ಯಾರಿಗೆ ಹುಟ್ಟಿದೇವೆ ಮತ್ತು ತೋರಿಸ್ರಿ ಮೇಡಮ್ ಅಂತ ಪಂಚಾಯತ್ಗೆ ಹೋಗಿ ಅವೆಲ್ಲ ಆಡಿಯೋ ರೆಕಾರ್ಡ್ ಏನಾರ ಅವ್ರ ಬಳಿ ಆಡಿಯೋ ಇರಲ್ಲ ಸರ್, ಆದ್ರೆ ಅವ್ರ ಬಳಿ ಎಲ್ಲ ಇದೆ, ಪಂಚಾಯತಲ್ಲಿ ವಿಡಿಯೋ ಇದೆ, ಎಲ್ಲ ಇದೆ. ಮತ್ತು ನಮ್ಮ ಗ್ರಾಮ ಪಂಚಾಯತಿಯಿಂದ ನೀನೊಂದು ರ್ಯಾಲಿ ಮಾಡಿದೆವು, ಮಹಾತ್ಮ ಗಾಂಧೀಜಿಯವ್ರ ಜಯಂತಿ ಇತ್ತು, ಗಾಂಧಿ ಪುರಸ್ಕಾರ ಗ್ರಾಮ ಇದೆ ಸರ್. ನಮಗೆ 2 ವರ್ಷ ಕೆಳಗಡೆ ನಾನು ಗ್ರಾಮ ಪಂಚಾಯತ್ ಇದ್ದಾಗ ಗಾಂಧಿ ಪುರಸ್ಕಾರ ತಂದಿದ್ದೆ, ಅವಾರ್ಡ್ ತಂದಿದ್ದೆವು. ಅಂಥ ಒಂದು ಗಾಂಧಿ ಪುರಸ್ಕಾರ ಅವಾರ್ಡ್ಗೆ ಇವತ್ತು ಗಾಂಧಿ ಸಮೇತ ಅಪಮಾನ ಮಾಡಿದ್ದಾರೆ. ಗಾಂಧಿ ಜಯಂತಿ ಮಾಡಿಲ್ಲ ನಮ್ಮ ಪಿಡಿಒ ಮೇಡಮ್ ಅವರು ನಮ್ಮ ಪಂಚಾಯತ್ದಾಗ ಎಲ್ಲರೂ ಲೆಕ್ಕ ಕೇಳ್ತಾರೆ. ಅದಕ್ಕೋಸ್ಕರ ಕಪ್ಪು ಬಟ್ಟೆ ಧರಿಸ್ಕೊಂಡು ಗಾಂಧಿ ಜಯಂತಿ ಮಾಡಿಲ್ಲ ನೀವು, ನಾವೆಲ್ಲರೂ ಬಂದು ಕಪ್ಪು ಬಟ್ಟೆ ಧರಿಸ್ಕೊಂಡು ಪಂಚಾಯತ್ಗೆ ಹೋದ್ರೆ ನಮ್ಮೇಲೆ ಪೊಲೀಸರಿಗೆಲ್ಲ ಇಲ್ದು ಸುಳ್ಳು ಹೇಳಿ ನಮ್ಮೇಲೆ ಎಲ್ಲ ಕೇಸ್ ಮಾಡ್ತಕ್ಕಂಥ ಕೆಲಸ ಮಾಡಿದಾರೆ. ಮತ್ತು ಅವ್ರವ್ರಿಗೆ ಬೇಕಂತ ಪಿಡಿಒಗಳು, ಶರತ್ ಪಿಡಿಒ ಅವರೆಲ್ಲರೂ ನಮ್ಮೆಲ್ಲ ದಬ್ಬಳಿಕೆ ಮಾಡೋದು, ಹೊಡಿತೀನಿ ಬೆಡ್ತೀನಿ ಬೆದರಿಸೋದು, ಇಂಥವೆಲ್ಲ ಕೆಲಸಗಳು ಆಗತ್ತವೆ. ಬಿದರ್ ಬರ್ರಿ ನಾನು ನೋಡ್ಕೊತೀನಿ. ಮೇಡಿಯಮ್ ಅವರು ಒಂದೇ ಮಾತು ಹೇಳ್ತಾರೆ ಸರ್, ನೀವು ಎಷ್ಟು ಓಡಾಡಿದ್ರೂ ಏನಾಗಲ್ಲ, ನಾನು ಕೆಳಗಿನ ಹಿಡಿದು ಮ್ಯಾಗಿನ ತನಕ ನಾವು ನಮ್ದೆಲ್ಲ ಪಿಡಿಒಗಳ ಸಂಘಟನೆ ಅದ, ನಮ್ಮ ಸಂಘಟನೆದಾಗ ನಾವು ಭಾಳ ದೊಡ್ಡಕ್ಕಿದ್ದ, ನಮ್ಮಲ್ಲಿ ರೊಕ್ಕ ಅದ, ರೂಪಾಯಿ ಅದ, ಎಲ್ಲ ಮಾತಿಲ್ಲದ. ನಾ ಇಂಥ ಪಂಚಾಯತ್ ಎಷ್ಟೋ ಮುಗಿಸ್ ಬಂದಿದ್ದ, ನಿಮ್ಮ ಪಂಚಾಯತ್ ನಮ್ಗೆ ಲೆಕ್ಕ ಇಲ್ಲ, ನಿಮ್ಮ ಪಂಚಾಯತ್ನ ಹೆಂಗೆ ಭೀ ಇದು ಮಾಡ್ತಾ ಅಷ್ಟು ದುಡ್ಡು ನಾ ಸರಿ ಮಾಡೇ ಇಲ್ಲಿ ಹೋಯ್ತಾಕಂತ ದುರಂಕಳಿ ಮಾತಾಡತ್ತ ಸರ್. ಏನಾಗ್ಬೇಕಂತೀರಿ ಈಗ ನಿಮ್ಮ ಟೈಮ್ ಮುಗಿಲ್ಲ ಎಲ್ಲ ಮಾಡ್ತೀವಿ, ಏನಿಲ್ಲ ಮೇಡಮ್ ಸರ್. ನಮ್ಮ ಪಂಚಾಯತ್ದ ಹೋಗಿದ್ದು ದುಡ್ಡು ಸತ್ಯ ಅಸತ್ಯ ತನಿಖೆ ಆಗಬೇಕು, ಆ ದುಡ್ಡು ಹೋಗಿದ್ದಿದ್ರೆ ವಾಪಸ್ ಬರಬೇಕು. ಇವತ್ತಿಂದ ಹಿಡ್ದೇ ತಕ್ಷಣವೇ ಪಿಡಿಒ ಅಮಾನತ್ ಆಗ್ಬೇಕು. ನಮ್ಮ ಪಂಚಾಯತಿಗೆ ಯಾವುದೇ ಕಾರಣಕ್ಕೆ ಅವ್ರು ಬರಬಾರ್ದು. ಬಂದರೂ ಮುಂದೆ ಬರ್ತಕ್ಕಂಥ ಯಾವುದಾದ್ರೂ ಕೆಟ್ಟ ನಡೀತು, ಏನಾರು ಸ್ಟ್ರೈಕ್ ನಡೀತು, ಏನಾರು ಊರಾಗ ಗಲಾಟೆ ಆಯಿತು, ಮೆಂಬರ್ಗಳು ನಡುವಾಗ ಝಡಗ ಆಯಿತು, ಪಿಡಿಒ ನಡುವಾಗ ಝಡಗ ಆಯಿತು ಅಂದ್ರೆ ಅದಕ್ಕೆ ಜಿಲ್ಲಾಡಳಿತ ಕಾರಣ ಇರ್ತದೆ ಅಂತ ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಜಿಲ್ಲಾಡಳಿತನೇ ಅದಕ್ಕೆ ಕಾರಣ ಇರ್ತದೆ. ಯಾಕಂದ್ರೆ ಇಷ್ಟು ಸಮಸ್ಯೆ ಅದ. ಈ 20 ಮಂದಿ ಮೆಂಬರ್ಸ್ದಾಗ ಸರ್ 18 ಮಂದಿ ಇಲ್ಲೇ ಇದ್ದೇವೆ ನಾವು. 18 ಮಂದಿ ಅದ್ರಾಗ ಖಿಲಾಫ್ ಪಿಡಿಒ ಖಿಲಾಫ್ 18 ಮಂದಿ ನಾವು ಸಿಗ್ನೇಚರ್ ಮಾಡಿಕೊಟ್ಟಿದ್ದೆವು. ಇಷ್ಟು ಮಾಡಿಕೊಟ್ರು ಅವ್ರು ಬರಲ್ಲ ಹೋದ್ರು, ಅವ್ರಿಗೆ NB ಅವ್ರು ಆ್ಯಕ್ಷನ್ ತೊಗೊಂಡಿದ್ರು ಜಿಲ್ಲಾಡಳಿತ. ಮುಂದೆ ಆನಂದದಾಗ ಏನಾರು ಅಹಿತಕರ ಘಟನೆಗಳು ಆದ್ರೆ ಅದಕ್ಕೆ ಜಿಲ್ಲಾಡಳಿತ ಕಾರಣ ಇರ್ತದೆ ಸ್ಪಷ್ಟವಾಗಿ ಹೇಳ್ತೀವಿ ಸರ್. ನಿಮ್ಮ ಹೆಸರು? ಶ್ರೀನಿವಾಸ್ ರೆಡ್ಡಿ ಸರ್. ಅಣ್ಣ ನೀವು ನಮ್ಮೂರು ಅಣದೂರು ಗ್ರಾಮ ಪಂಚಾಯತಿಯಲ್ಲಿ 15ನೇ ಹಣಕಾಸಿನಲ್ಲಿ 14 ಲಕ್ಷ ನೀರು ಮತ್ತು ನಿರ್ವಹಣೆ ಮೇಂಟೆನೆನ್ಸ್ ಇಟ್ಟಿರ್ತಕ್ಕಂಥ ಹಣ ದುರ್ಬಳಕೆ ಮಾಡಿರ್ತಾರೆ. ಯಾರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನೀರಾವರಿ ಜೈ ಇವರೆಲ್ಲ ಸೇರಿ 9 ಎಸ್ಟಿಮೇಟ್ ಮಾಡಿದ್ದಾರೆ. ಎಸ್ಟಿಮೇಟ್ಗಳು ಮಾಡಿ ನಮಗೆ ಯಾವುದೇ ಗ್ರಾಮ ಪಂಚಾಯತಿಗೆ, ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 22 ಸದಸ್ಯರಿದ್ದಾಗ ಯಾರಿಗೇ ಮಾಹಿತಿ ಇಲ್ಲ, 1 GB ಮೀಟಿಂಗ್ಸ್ ಕೂಡ ತೊಗೊಂಡಿಲ್ಲ. ತೊಗೊಳ್ಳಲ್ದೆ ಇವ್ರು ಏನು ಮಾಡಿದಾರೆ,
ಇವು ಎಸ್ಟಿಮೇಟ್ ಮಾಡಿಸಿದಾರ, ಹಣ ಸಂಪೂರ್ಣವಾಗಿ ದುರ್ಬಳಕೆ ಮಾಡಿದ್ದಾರೆ. ನಾವೆಲ್ಲ ಕೇಳಿದ್ವಿ, ಮೇಡಮ್ ಇಲ್ಲೆಲ್ಲ ನೀರಿನ ಟ್ಯಾಂಕಿ ಇದೆ, ನಾವು ನೀರಿನ ಟ್ಯಾಂಕಿಯಲ್ಲಿ 1 ವರ್ಷದ ಹಿಂದೆ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಿದ್ದ, ಅದು ಬಂದಿದೆ, ಅದನ್ನು ನಮಗೆ ಚಾಲು ಮಾಡಿಕೊಡಿ. ಚಾಲು ಮಾಡಿಕೊಟ್ರೆ ನಾವು ಜನಗಳಿಗೆ ನೀರು ಕೊಡಿಸ್ಬೋದು. ಜನಗಳಿಗೆ ನಾವು ಅವ್ರಿಗೆ ಹಣ ಆಸ್ತಿ ಕೊಡೋಕ್ಕಾಗಲ್ಲ. ನಾವು ಏನು ನೀರು ಮತ್ತು ಲೈಟು ರಸ್ತೆ ಕೊಡಬೇಕಾಗುತ್ತೆ. ನಮಗೆ ಜನ ಅಷ್ಟೇ ಕೇಳ್ತಾ ಇದ್ದಾರೆ, ಅದನ್ನು ನಾವು ಮಾಡಿಸ್ಕೊಡ್ಬೇಕಾಗತ್ತೆ ಅಂತ ಕೇಳಿದಾಗ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರು. ನಮ್ಮ ಹತ್ರ ದುಡ್ಡಿಲ್ಲ, ದುಡ್ಡು ಇಲ್ದಿದ್ದಾರೆ ನೀವು ಹೆಂಗಿದು 14 ಲಕ್ಷ ತೆಗೆದಿದ್ರಿ ಬೇಕಲ್ವ? ನಿಮ್ಮ ಗಮನಕ್ಕೆ ಏನಂತಂದ್ರೆ ನಮ್ಮ ಗಮನಕ್ಕೆ ತಂದೆ ಇಲ್ಲ. 3 ತಿಂಗಳಾಯ್ತು GB ಮೀಟಿಂಗ್ ಮಾಡಿಲ್ಲ. 1 ವರ್ಷ ಆಯಿತು ಅವ್ರು ಬಂದು, 9 ತಿಂಗಳಾಯಿತು. 9 ತಿಂಗಳಲ್ಲಿ ಕೇವಲ 3 GB ಮೀಟಿಂಗ್ ಮಾಡಿದ್ದಾರೆ. GB ಮೀಟಿಂಗ್ ಮಾಡಿ ಇದು ಯಾವುದೇ ರೀತಿ ನಮಗೇನು ಗೊತ್ತಿಲ್ಲದೇ ಈ ಹಣವನ್ನು ತೆಗೆದು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಮತ್ತು 6,90,000 ರೂಪಾಯಿ JGM ಮೇಂಟೆನೆನ್ಸ್ ಬಂದಿತ್ತು. ಆ JGM ಮೇಂಟೆನೆನ್ಸ್ ಬಂದಾಗ ಅದನ್ನು ಕೂಡ ನಮಗೆ ಹೇಳಿಲ್ಲ. JGMದು ಹಣ ಬಂದಿದೆ ನಮ್ಮ ಗ್ರಾಮ ಪಂಚಾಯತಿಗೆ, ಇದನ್ನು ಏನು ಮಾಡೋಣ ಅಂತ ಕೂಡ ನಮಗೆ ಕೇಳಿಲ್ಲ ಅವರು. ಯಾವುದೇ ರೀತಿ ನಮಗೇನೂ ಮಾಹಿತಿ ಇಲ್ಲದೇ ಅದರಲ್ಲಿ 5.5 ಲಕ್ಷ JGM ಹಣ ಬಂದರೆ 5.5 ಲಕ್ಷ ತೆಗೆದು ಅದನ್ನು ಕೂಡ ಎಸ್ಟಿಮೇಟ್ ಮಾಡಿಕೊಂಡು ಅದನ್ನು ಕೂಡ ದುಡ್ಡು ಎತ್ತಿದ್ದಾರೆ. ನಾನು ಜೈಗೆ ಫೋನ್ ಮಾಡಿ ಕೇಳಿದೆ, ಸರ್ ಇದು ಏನು ನಿಮ್ಮ ಇದು ಈ ರೀತಿ ಹಣ ಎತ್ತಿದ್ರೆ ಇದು ಇರುತ್ತೆ ರೀ, ಇದು 1 ಪೀಸ್ ಇರುತ್ತೆ ಅಂತಾರೆ ಅವರು. 1 ಪೀಸ್ ಅಂದರೆ ಏನಿರುತ್ತೆ ಬೇಕಲ್ವ? ಅಂದರೆ ಎಲ್ಲರೂ ಸೇರಿ ತಿಂತಾ ಇದ್ದಾರೆ ಇವರು ಅಂತ. ಹಾಗಾಗಿ ಇವರಿಗೆ ಯಾವ್ಯಾವ ಕೆಲಸ ಬರೀ ನೀರು ನಿರ್ವಹಣೆ ಅಷ್ಟೇ, ಕೇವಲ ನೀರು ನಿರ್ವಹಣೆ, ಮತ್ತೇನಿಲ್ಲ. ನೀರು ನಿರ್ವಹಣೆಯಲ್ಲಿ ಇರ್ತಕ್ಕಂಥ ಹಣ ತೆಗೆದುಬಿಟ್ಟಿದ್ದಾರೆ. ಲೈಟ್ ಇಲ್ಲ ನಮ್ಮ ಊರಲ್ಲಿ. ಯಾವುದೇ ರೀತಿ ನಮ್ಮ ಮಾಹಿತಿನೇ ನೀಡ್ತಾಯಿಲ್ಲ. ಮೆಂಬರ್ ಅಂದ್ರೆ ಅವ್ರ ಕಣ್ಣಲ್ಲಿ ಏನೂ ಇಲ್ಲ. ಅವ್ರವ್ರು ಬರ್ತಾರೆ. ಅಂದರೆ ನೀರು ನಿರ್ವಹಣೆಗೆ ನಾನು 14 ಲಕ್ಷ ಇಟ್ಟಿದ್ರು. ಹಾಂ, ನೀರು ನಿರ್ವಹಣೆ 15ನೇ ಹಣಕಾಸಲ್ಲಿ 14 ಲಕ್ಷ ನೀರು ನಿರ್ವಹಣೆಗೆ ಇಟ್ಟಿದ್ದೀವಿ. JGM ಮೇಂಟೆನೆನ್ಸು 6,90,000 JGM ಮೇಂಟೆನೆನ್ಸ್ ಬಂದಿದೆ. ಅದನ್ನೆಲ್ಲ ಸೇರಿ 21 ಲಕ್ಷ ಆಗುತ್ತೆ. ಅದರಲ್ಲಿ 14 ಲಕ್ಷ ಅವರು ದುರ್ಬಳಕೆ ಮಾಡಿದ್ದಾರೆ. ಈ 14 ಲಕ್ಷ ನಮ್ದು ಯಾವುದೇ ಮೆಂಬರ್ಗಳು ಮಾಹಿತಿ ಇಲ್ಲ. GB ಮೀಟಿಂಗ್ನಲ್ಲಿ ಪ್ರೊಸೀಡಿಂಗ್ ಮಾಡಿಲ್ಲ, ಏನೇ ಮಾಡದೆ ಹಣ ದುರ್ಬಳಕೆ ಮಾಡಿದ್ದಾರೆ. ನಮ್ಮಲ್ಲಿ ನೀರಿನ ಟ್ಯಾಂಕಿ ಭಾಳ ದೊಡ್ಡ ಸಮಸ್ಯೆ ಅದ. 100 ಮನೆಗಳಿಗೆ ಅದು ನೀರಿನ ಆ ಟ್ಯಾಂಕಿಯಿಂದ ಸಪ್ಲೈ ಆಗುತ್ತೆ. ಅದು ಯಾವುದೇ ರೀತಿ ಅವ್ರು ಮಾಡ್ತಾಯಿಲ್ಲ. ಕೇಳಕ್ಕೆ ಹೋದರೆ ಹಣ ಇಲ್ಲ ಅಂತ ಇದ್ದಾರೆ. ಹಾಗಾಗಿ ಇದು ಇನ್ಕ್ವೈರಿ ಆಗಬೇಕು. ಇವ್ರು ಈ ದುಡ್ಡು ಏನು ಮಾಡಿದ್ದಾರೆ ಅಥವಾ ಯಾರಿಗಾದರೂ ಕೊಡಬೇಕು. ಅವರು ಯಾರಿಗೂ ಕೊಟ್ಟಿಲ್ಲ. ಅದು ಒಂದು ಗಾಂಧಿಗಂಜಲ್ಲಿ ಒಂದು ಸಿದ್ಧ ರೋಡ್ ಅಂತೇಳಿ ಒಂದು ಶಾಪ್ ಇದೆ, ಅವ್ರಿಗೆ ಕೊಡ್ತೀವಿ ಅಂದರು. ಅವ್ರಿಗೆ ಕೇವಲ 2 ಲಕ್ಷ ಕೊಟ್ಟಿದ್ದಾರೆ. ಮೋಟ್ರ್ ರಿಪೇರಿ ಮಾಡೋರಿಗೆ 1.5 ಲಕ್ಷ ಕೊಟ್ಟಿದ್ದಾರೆ. 2 ಸೇರಿದು 3.5 ಲಕ್ಷ ಆಗುತ್ತೆ. ಇನ್ನೂ ಏನು ಮಾಡಿದ್ರು? ಇನ್ನೂ 10 ಲಕ್ಷ. ಅದನ್ನೆಲ್ಲ ಇನ್ಕ್ವೈರಿ ಮಾಡಬೇಕು. ಜಿಲ್ಲಾಡಳಿತ ಸಂಪೂರ್ಣವಾಗಿ ಇದಕ್ಕೆ ಇನ್ಕ್ವೈರಿ ಮಾಡಿ ಇದು ಕ್ರಮ ಕೈಗೊಳ್ಳಬೇಕು. ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇದು ಒಂದು ವೇಳೆ ಅವ್ರು ಮಾಡದೇ ಇದ್ದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಆನದೂರು ಗ್ರಾಮದಲ್ಲಿ ಭಾಳ ದೊಡ್ಡ ಪ್ರತಿಭಟನೆ ಮಾಡಿ ಪಂಚಾಯತ್ ಮುತ್ತಿಗೆ ಹಾಕ್ಕೊಂಡು ಇದು ನಮಗೆ ನ್ಯಾಯ ಸಿಗೋವರೆಗೂ ನಾವು ಬಿಡುವುದಿಲ್ಲ. ನಮ್ಮ ಹಣ ನಮಗೆ ಬೇಕೇ ಬೇಕು. ಅವ್ರು ಇಮ್ಮಿಡಿಯೇಟಾಗಿ ಅಮಾನತಾಗಬೇಕು PDO ಅವರು. ಇದು ಯಾರ್ಯಾರು ತಪ್ಪಿಸ್ತಾರಿದ್ದಾರ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಜಿಲ್ಲಾಡಳಿತ. ಹಾಗಾಗಿ ಅವ್ರಿಗೆ ನಾವು ಕೇಳ್ಬೋದು. ನನ್ನ ಹೆಸರು ಗೋಪಾಲ್ ಸಾಗರ್, ಗ್ರಾಮ ಪಂಚಾಯತ್ ಸದಸ್ಯರು, ಆನದೂರು.